ಜನ್ಮದಲ್ಲಿ ಆಗೈತೋ ನನಗೂ ನಿನಗೂ ಮದುವೆ. ಇದ್ರ ಬಗ್ಗೆ ಒಂದು ಕತೆ ಕೇಳಿದ್ದೆ. ಈ ಹಾಡನ್ನ ತನಗ್ ಕೊಟ್ಟಿಲ್ಲ ಅಂತ CH ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ಹೌದಾ? ಯಾಕಂದ್ರೆ ಈ ತರದ ಹಾಡು ನನ್ನ ವಾಯ್ಸಿ ಕರೆಕ್ಟ್ ಆಗಿತ್ತದು. ನೀನು ಅಣ್ಣವ್ರ ಹತ್ರ ಆಡ್ತಿದೀಯ. ಎಷ್ಟೋ ಹುಡುಗಿಯರ ನೋಡಿದೆನಾ ನಿನ್ನಲೇನೋ ಹೊಸ ಸೆಳೆತ ಆಗಿ ನಿಂದಳೇನೋ ನನ್ನ ಕೊರೆತ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ. ಸರ್, ಈಗ ನಾವು ಹಂಸಲೇಖ ಅವರ ಕುರಿತು ಮಾತಾಡಿದ್ವಿ. ಈಗ ನಾವು ಹಂಸಲೇಖ ಅವರ ಶಿಷ್ಯ ವೃಂದದ ಬಗ್ಗೆ, ಬಿಕಾಸ್ ಅವರ ಶಿಷ್ಯಂದಿರ್ನು ಸಾಹಿತ್ಯಾಸಕ್ತಿಗೆ ಮೀನ್ ಕನ್ನಡ ಸಾಹಿತ್ಯಕ್ಕೆ ತಗೊಂಬಂದ್ರು. ನಾಗೇಂದ್ರ ಪ್ರಸಾದ್ ಆಗಿರ್ಬೋದು ಅಥವಾ ಕವಿರಾಜ್ ಕಲ್ಯಾಣ್ ಆಗಿರ್ಬೋದು, ಕವಿರಾಜ್ ಅಲ್ಲ ಸಾರಿ ವಿ ಮನೋಹರ್ ಕಲ್ಯಾಣ್ ಆಗಿರ್ಬೋದು. ಅವ್ರ ಜಾನ್ರಾ ಬಂದಿದ್ದು ಪೋಸ್ಟ್ ಹಂಸಲೇಖ ಅವರ ಜಾನ್ರಾದಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ? ವಾಟ್ ಯು ಫೀಲ್ ಅವ್ರದ್ದು ನೆಕ್ಸ್ಟ್? ಐ ಥಿಂಕ್ ಒಬ್ಬೊಬ್ರದೇ ಮಾತಾಡ್ಕೊಂಡು ಹೋಗೋಣ. ಲೆಟ್ ಸ್ಪೀಕ್ ಅಬೌಟ್. ಐ ಥಿಂಕ್ ಫಸ್ಟ್ ಬಂದಿದ್ದು ಕಲ್ಯಾಣ ಅನ್ಸುತ್ತೆ, ವಿ ಮನೋಹರ್ ಬಗ್ಗೆ ಮಾತಾಡಿದೀವಿ. ಬಟ್ ವಿ ಕ್ಯಾನ್ ಜಸ್ಟ್ ಗೋ. ನಿಮ್ಗೆ ಅವ್ರಿಗೆ ಯಾವ್ದು ಒಂದು ಒಳ್ಳೆ ಸಾಂಗ್ ಐಕಾನಿಕ್ ಅಂತ ಅನ್ಸತ್ತಾರ? ನನಗೆ ವಿ ಮನೋಹರ ಲೈಫ್ ಫೆಲ್ಟ್ ಓ ಮಲ್ಲಿಗೆ, ದ ಎಂಟೈರ್ ಹಿಸ್ಟ್ರಿ, ದ ಎಂಟೈರ್ ಸಾಂಗ್ ಆಫ್ ಓ ಮಲ್ಲಿಗೆ ಸೂಪರ್ ಆಗಿದೆ. ಎಸ್ಪೆಷಲಿ ಓ ಮಲ್ಲಿಗೆ ಟೈಟಲ್ ಸಾಂಗ್. ಅದರಲ್ಲಿ ಅವ್ರು ಹೇಳ್ತಾರೆ ಓ ಮಲ್ಲಿಗೆ ಅಂತೆಲ್ಲ ಹೇಳಾದ್ಮೇಲೆ ದೇರ್ ಹಿ ವಿಲ್ ಟೆಲ್ ಶಾಕುಂತಲೆಗೂ ಇನ್ನೂ ತಪ್ಪಿಲ್ಲ. ಯಾಕೆಂದ್ರೆ ಅವನು ಮದುವೆ ಆಗ್ಬಿಟ್ಟು ಬಿಟ್ಟೋಡೋಗಿರ್ತಾನೆ ಚಾರುಲತನ. ಸೇಮ್ ಥಿಂಗ್ ಶಾಕುಂತಲೆಗೂ ಕೂಡ ದುಷ್ಯಂತ ಹಿಂಗೆ ಮಾಡಿದಾನೆ, ಇದು ನಿಂಗೆ ದುಷ್ಯಂತದ ಇದು ಅಂತ ಅದರಲ್ಲಿ ಒಂದಿದೆ. ಆಮೇಲೆ ನಿನ್ನಲ್ಲೇನು ದೋಷವಿಲ್ಲ, ನಿನ್ನಲ್ಲಿ ದೋಷ ಇಲ್ಲ, ನಿನ್ನಲ್ಲೇನೋ ದೋಷ ನಿನ್ನಲ್ಲೇನು ದೋಷವಿಲ್ಲ ಇಂಪಾರ್ಟೆಂಟ್. ಅಂದ್ರೆ ಓಕೆ ಏನೋ ಆಯ್ತು, ಬಟ್ ನೀನಲ್ಲ ಅದರಲ್ಲಿ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ. ಅದನ್ನು ಸೀತೆ ಹೇಳ್ತಾರೆ, ಈ ಸೀತೆಗೂ ತಪ್ಪಲಿಲ್ಲ ಇದು. ಕರೆಕ್ಟ್, ಹೌದು. ಸೊ ದಿಸ್ ಇಸ್ ಅಮೇಸಿಂಗ್. ಅಂಡ್ ಅದರಲ್ಲಿ ನನಗೆ ಅನ್ಸಿದ್ದು ಓ ಮಲ್ಲಿಗೆ ಆಲ್ಬಮ್ ಅಲ್ಲಿ ಅವ್ರದ್ದು ವಿ ಮನೋಹರ್ದು ಇನ್ನೊಂದು ಸಾಂಗ್ ಇದ್ದಿದ್ದು ಮುದ್ದಾದ ಬೆಲೆ ಹಣದ ಹುಡುಗಿರ ಏನಂದ್ರೆ ಮ್ಯಾನಿಪುಲೇಷನ್, ಹೇಗೆ ಮ್ಯಾನಿಪುಲೇಷನ್ ಮಾಡಿ ಹುಡುಗಿರ್ನ ಮ್ಯಾನಿಪುಲೇಟರ್ ಹೆಂಗೆ ಮಾಡ್ತಾರೆ ಅಂತ. ಅದೇ ಇಷ್ಟು ಚೆನ್ನಾಗಿದೆ. ಸುಂದರ ಅರವಿಂದ ಮುಖ ಹಿಡ್ಕೊಂಡು ಅವನು ಮಕರಂದ ಸೆರೆ ಕುಡಿದ ಆಮೇಲೆ ಎಷ್ಟು ಚೆನ್ನಾಗಿ ಅವ್ರಿಗೆ ವಿನಯದಿಂದ ಕರವನ್ನು ಹಿಡಿದ ಅಂತೆಲ್ಲ ಬರ್ದಿದ್ದಾರೆ. ಅದು ಕೆಂಬೂತ ವೀಗ. ಬಟ್ ಬಿಹೈಂಡ್ ಇಟ್ ದೇರ್ ಇಸ್ ಅ ಕೆಂಬೂತ ವೀಗ ನವಿಲಾಯ್ತು, ಕೆಂಬೂತ ನವಿಲಾಯ್ತು ಅಂತ ಬರೀತಾರೆ, ನವಿಲಾಯ್ತು ಅಂತ. ಸೊ ಇಮ್ಯಾಜಿನ್ ಇವ್ರದ್ದು ಹೆಂಗೆ ಹೊಡೆದಿದ್ದಾರೆ ಇದರಲ್ಲಿ ವಿಮನ್ ಅವರದ್ದು. ನನ್ ವಿಮನ್ ನೀವ್ ಹೇಳ್ತಾ ಇರೋದಕ್ಕೆ ಅಂದ್ರೆ ನಂದು ಸಹಮತನೇ ಇರೋದು. ವಿಮನ್ ಅವರದ್ದು ನನಗೆ ಕೆಲವು ಆಲ್ಬಮ್ಗಳು ತುಂಬಾ ಇಷ್ಟ. ಫಾರ್ ಎಕ್ಸಾಂಪಲ್ ನನಗೆ ಜನ್ಮದ ಜೋಡಿ ತುಂಬಾ ಇಷ್ಟವಾದ ಆಲ್ಬಮ್. ಎಲ್ಲಾ ಲಿರಿಕ್ಸ್ ಅವರೇನ ಬರ್ದಿರೋದು. ಒಂದು ಮಧ್ಯದಲ್ಲಿ ಯಾವ್ದು ಇಲ್ಲ, ಎಲ್ಲ ಲಿರಿಕ್ಸ್ ಅವರೇ ಬರ್ದಿರೋದು. ಶುಭವಾಗುತ್ತಾಯ್ತಮ್ಮ ಇಲ್ಲ, ಅದನ್ನ ಅದರಲ್ಲಿ ಇಲ್ಲ, ಒಂದ್ ಹಾಡನ್ನ ಬರ್ಗು ರಾಮಚಂದ್ರ ಬರ್ದಿದ್ದಾರೆ. ಯಾವ್ದು ಅಂದ್ರೆ ಅದು ಇದಿದೆಯಲ್ಲ, ಹೆಸರು ಹೇಳು. ಇವನ್ ಮಣಿ ದಾರ ಬರ್ದಿದ್ದಾರೆ. ಇಲ್ಲ ಮಣಿ ದಾರ ಬರ್ದಿರೋದು ಬರ್ಗು. ಅಷ್ಟು ಸಿಂಪಲ್ ಆಗಿದೆ. ಇಲ್ಲ ಅನ್ಕೋತೀವಿ ಅದು ದೊಡ್ಡ ರೈಟರ್ಸ್ ಬರೀತಾರೆ ಅಂದ್ರೆ ಏನೋ ಕಾಂಪ್ಲಿಕೇಟೆಡ್ ಆಗಿರೋದು. ಬರ್ದಿದ್ದಾರೆ. ಕೋಲುಮಂಡೆ ಅವರು ಅಂದ್ರೆ ಹೆಚ್ಚು ತುಂಬಾ ತಗೊಂಡಿದ್ದಾರೆ, ಸಣ್ಣ ಮಟ್ಟದ ಇದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಇಡೀ ಆಲ್ಬಮ್ ಅಲ್ಲಿ ನಿಮ್ಗೆ ಒಂದು ಲವ್, ಜನಪದ, ತತ್ವ, 2 ಜನಪದ, ಇನ್ನೊಂದಿದೆ ಆರತಿ ಅಣ್ಣಮ್ಮಂಗೆ, ಹೂವಿನ ನಾರಿಯರೆಲ್ಲ ಪೂಜೆಗೆ ಬನ್ನೀರೇ. ಅದೆರಡರಲ್ಲೂ ಅವರು ಜನಪದ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದಾರೆ. ಆಮೇಲೆ ಸೀರೆ 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 ಎಲ್ಲೆಲ್ಲೂ ಹಾರೈತೆ. ಆಮೇಲೆ ದೇವ್ರನ್ನ ಬೈಯೋದು, ಊರ ದೇವ್ರೇ ಊರ ದೇವ್ರೆ. ಅಲ್ಲ, ನನಗೆ ಇದ್ರಲ್ಲಿ ಜನುಮಾದ ಜೋಡಿ ಟೈಟಲ್ ಸಾಂಗ್ ಅಲ್ಲಿ ಯಾವ ಜನ್ಮದಲ್ಲಿ ಆಗೈತೋ ನನಗೂ ನಿನಗೂ ಮದುವೆ ಅಂದ್ರೆ ಲುಕ್ ಅಟ್ ಹಿಸ್, ಯಾವ್ದೋ ಜನ್ಮದಲ್ಲಾಗಿದೆ. ಊರವರೆಲ್ಲ ನಮ್ಮನ್ನ ಬೇಡ ಬೇಡ ಅಂದ್ರು ಕೂಡ ನಮ್ಮಿಬ್ರು ಯಾವಾಗ್ಲೂ ಮದುವೆ ಆಗೋಗಿದೆ. ಇದು ನೆಪ ಅಷ್ಟೇ. ಶಿವ ಪಾರ್ವತಿ ಅಂತಾನೆ ಅದು ಅವರು ಮಾಡಿದ್ದಾರೆ. ಅಂಡ್ ಅದೊಂದು ತುಂಬಾ ದೊಡ್ಡ ದುರಂತ ಕಥೆಯನ್ನ ಅವರು ಅದನ್ನ ಅಂದ್ರೆ ಯೂಶುವಲಿ ಏನ್ ಗೊತ್ತಾ, ಇವತ್ತು ಸೈರಾಟ್ ಎಲ್ಲ ನೋಡಿದಾಗ ನಿಮ್ಗೆ ಒಂದು ದುರಂತ, ನಿಮ್ಗೆ ಪೈನ್ ಆಗತ್ತೆ. ಹೊಸ ಸೈರಾಟ್ ಬಂತ, ಹಳೆ ಅಂದ್ರೆ ಸಿನಿಮಾನೆ. ಅದು ಕೂಡ ಒಂದು ದುರಂತ ಕತೆ ಅಂತ ಅನ್ಸಿದ್ರೆ, ಆದ್ರೆ ನಿಮ್ಗೆ ಜನ್ಮದ ಜೋಡಿ ಕೂಡ ದುರಂತ ಕಥೆನೆ. ಬಟ್ ನಿಮ್ಗೆ ಅದರ ಹಾಡು ಅದನ್ನೊಂದ್ ಸ್ವಲ್ಪ ಟೋನ್ ಡೌನ್ ಮಾಡಿದೆ. ಅಂದ್ರೆ ನಿಮ್ಗೆ ತುಂಬಾ ಕಹಿ ಅಂತ ಅನ್ಸಲ್ಲ ನಿಮ್ಗೆ. ಅಂದ್ರೆ ನಿಮ್ಗೆ ಅಯ್ಯೋ ಅಂದ್ರೆ ನೋಡಕ್ಕಾಗಲ್ಲ ನಮ್ಗೆ ಅಂತ ಅನ್ಸಲ್ಲ. ದಟ್ ಕ್ರೆಡಿಟ್ ಶುಡ್ ಗೋ ಟು ವಿ ಮನೋಹರ್. ಅದು ಹಾಡಿಗಾಗ್ಲಿ ಅಥವಾ ಅವ್ರ ಬರವಣಿಗೆ ಎರಡಕ್ಕೂ ಅಂದ್ರೆ ಅವರೇ ಕಾರಣ ಅದು ಅಂತ ಅನ್ಸುತ್ತೆ. ನಿಮ್ದು ವಿ ಮನೋಹರ್ ಯಾವ್ದು? ವಿ ಮನೋಹರ್ ನಂಗು ಜನ್ಮ ಜೋಡಿ ದೇಹವೆಂದರೆ ಓ ಮನುಜ ತುಂಬಾ
ನನ್ನ ಫೇವರೇಟ್ ಸಾಂಗ್. ಹುಣಸೂರು ಕೃಷ್ಣಮೂರ್ತಿ ಅವರು ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ. ಆದ್ರೆ ಹೌದು. ಮಜಾ ಅಂದ್ರೆ ಇದ್ರ ಬಗ್ಗೆ ನಾನೊಂದ್ ಕತೆ ಕೇಳಿದ್ದೆ. ಹಾ. ಸಾರಿ ನಾನೇ ಹೇಳಿ, ಹೇಳಿ. ಮಾತಾಡಿ ಇದ್ರ ಬಗ್ಗೆ ಒಂದ್ ಕತೆ ಕೇಳಿದ್ದೆ. ಈ ಹಾಡನ್ನ ತನಗ್ ಕೊಟ್ಟಿಲ್ಲ ಅಂತ CS ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಹೌದಾ? ಯಾಕಂದ್ರೆ ಈ ತರದ ಹಾಡು ನನ್ನ ವಾಯ್ಸಿ ಕರೆಕ್ಟ್ ಆಗಿತ್ತದು, ನೀನು ಅಣ್ಣವ್ರ ಹತ್ರ ಆಡ್ಸಿದೀಯಾ? ಇಲ್ಲ, ಮೋಸ ಇಲ್ಲಪ್ಪ ನನ್ ಮೋಸ ಇಲ್ಲ. ಅದೇ CS ಅಷ್ಟೊಂದು ಅದು ಮೋಸ ಇರ್ಲಿಲ್ಲ, but ಹೌದು. ಅಣ್ಣವ್ರ ವಾಯ್ಸಲ್ಲಿ ಅದೊಂದು ಹೌದು. ಬೇರೆನೆ ಒಂದು ವಿಷಯ. ಅದು ಚೆನ್ನಾಗಿದೆ. ಅಂದ್ರೆ ಕಟ್ಟಿರುವ ಗುಡಿಯಲ್ಲಿ ಹುಟ್ಟಿರುವ ಮಡಿಯಲ್ಲಿ ದೀಪ ಧೂಪಗಳಲ್ಲಿ ಶಿವನಿಲ್ಲ ಅಂತ ಬರುತ್ತೆ. ಬಗೆ ಬಗೆ ಯಜ್ಞಗಳಲ್ಲಿ ಯಾಗ ಯಜ್ಞಗಳಲ್ಲಿ ಜಪ ತಪ ವ್ರತಗಳಲ್ಲಿ ಅವನಿಲ್ಲ. ಮಣ್ಣ ಕಣಕಣದಲ್ಲೂ ಜೀವ ಜೀವದೊಳಗೂ ಒಳಗಿರೋ ಕಣ್ಣಿಗೆ ಕಾಣುವಾತನು ಅಂತ ಬರೀತಾರೆ. ಅಂದ್ರೆ ನಿಂಗೆಲ್ಲೂ ದೇವರು ಸಿಗಲ್ಲ ಗುರು, ನಿಂಗೆ ನಿನ್ ಒಳಗಡೆ ಇದ್ದಾನೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಅದು ಮತ್ತೆ ಚಿಗುರಿದ ಕನಸು ಅವ್ರ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ. ಕನಸು ಕೂಡ ನನ್ಗೆ ಬಹಳ ಇಷ್ಟ. ಲಿರಿಕ್ಸ್ ಅಲ್ಲ, ಲಿರಿಕ್ಸ್ ಜಯಂತ್ ಕಾಯ್ಕಿಣಿಯೂ ಬರ್ದಿದ್ದಾರೆ, ಇವರು ಬರ್ದಿದ್ದಾರೆ. ಅಂದ್ರೆ ಕಾಂಬಿನೇಷನ್ ಇದೆ. ಜಯಂತ್ ಏನಂದ್ರೆ ಆ ಸಿನಿಮಾಕ್ಕೆ ಜಯಂತ್ ಚಿತ್ರಕಥೆ ಕೂಡ ಬರ್ದಿದ್ದಾರೆ. ಹಾಡನ್ನು ಅವರೇ ದಟ್ ವಾಸ್ ಫಸ್ಟ್ ಜಯಂತ್ ಕಾಯ್ಕಿಣಿ ಎಂಟ್ರಿ. ಹೌದೌದು, ಫಸ್ಟ್ ಎಂಟ್ರಿ. ಅಂಡ್ ಇದು ವಿ ಮನೋಹರದ್ದು ಅದರಲ್ಲಿ ಬಂಗಾಡಿ ಬಡ ಮನೆ ವಿ ಮನೋಹರ್ ಅನ್ಸುತ್ತೆ. ವಿ ಮನೋಹರ್ ಇರ್ಬೇಕು. ಐ ಥಿಂಕ್ ನನ್ಗೆ ಅದ್ರಲ್ಲಿ ಇಷ್ಟ ಆಗಿದೆ. ಕಲಿಯೋಣ ಕನ್ನಡವೇ ಚೈತನ್ಯ, ದೇಶಕ್ಕೆ ಕನ್ನಡವೇ ಚೈತನ್ಯ. ಸೊ ಇಂಥ ಸಾಂಗ್ಸ್ ಎಲ್ಲ ಬರುತ್ತೆ. ಆಮೇಲೆ ಓದಯ ದೂರ ಸೇರಲು ಫಸ್ಟ್ ಅನುಭವ ಅದು ಫಸ್ಟ್ ಇದೆ ಅಂದ್ರೆ ಕಾಶಿನಾಥ್ ಬಂದಾಗ ಅದು ಫಸ್ಟ್ ಇದ್ ಮಾಡಿದ್ರು. ನನಗೆ ಅದರಲ್ಲಿ ನೀ ಶ್ರುತಿಯ ಮಿಡಿದ ಅಂದ್ರೆ ಅವರು ಆ ಸಿನಿಮಾ ನೋಡಿದ್ರೆ ಗೊತ್ತಾದ್ರೆ ಅವಳು ಒಂದು ವೈಬ್ ಸ್ಟಾರ್ಟ್ ಆಗ್ತಿದ್ದಾಗ ಅವನು ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ನೀ ಶ್ರುತಿಯ ಮಿಡಿದಾಗ ಆಡಲಿಲ್ಲ ನಾನು ಆಡಿದೆ ನಾ ಉಸಿರಾಗ. ಆಮೇಲೆ ತೆರಳಿದೆಯಾ ಗಮನಿಸದೆ ತೆರಳಿದೆಯಾ ಅಂತ ಇದೆ. ತುಂಬಾ ಚೆನ್ನಾಗಿದೆ ಅದು. ಆದ್ರೆ ನನ್ಗೆ ಒಂದ್ಸಲ ವಿಮನ್ ಅವರೇ ಯಾವಾಗ್ಲೂ ಹೇಳಿದ್ದು ಒಂದ್ ನೆನಪು ನಂಗೆ. ಅವರು ಹೇಳಿದ್ರು ಅಂದ್ರೆ ನನ್ನ ಹಾಡು ಆ ವಾಣಿಜ್ಯರಾಮ್ ಅವ್ರ ಹಾಡು ಸತ್ತೋಯ್ತು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಗೊತ್ತಿಲ್ಲ ನಂಗೆ. ಅಂದ್ರೆ ಬಹುಶಃ ನಂಗೆ ಈಗ ಅನ್ಸೋದೇನು ಅಂದ್ರೆ ವಾಣಿಜ್ಯರಾಮ್ ವಾಯ್ಸಿಗೆ ಒಂದು ಕ್ಲಾಸಿಕಲ್ ಇದಿದೆ. ಬಹುಶಃ ಆ ಹಾಡಿಗೊಂದು ಪೈನ್ ಇದೆ. ಅಂದ್ರೆ ಆ ಹಾಡಲ್ಲಿ ಒಂದು ತುಂಬಾ ದೊಡ್ಡ ಪೈನ್ ಇದೆ ಉದಯ ದೂರದಲ್ಲಿ. ಆದ್ರೆ ಅದನ್ನ ಅವರು ತುಂಬಾ ಮೆಲೋಡಿಯಸ್ ಆಗಿ ಹಾಡಿ ಅದರ ಭಾವವನ್ನ ಕೆಡಿಸಿದ್ರು. ಎಷ್ಟ್ ಜನಕ್ಕೆ ತುಂಬಾ ಯಾಕಂದ್ರೆ ಎಷ್ಟ್ ಜನಕ್ಕೆ ವಯಸ್ಸಲ್ಲಿ ಒಂದು ಡೆಪ್ತ್ ಇದೆ. ಅಂದ್ರೆ ಅವ್ರು ಈ ತರದ ಭಾವಗಳನ್ನ ತುಂಬಾ ಇದ್ ಮಾಡ್ತಾರೆ. ಅಂಡ್ ಈ ಕಥೆನಲ್ಲಿ ತಗೊಂಡಿದ್ದ ಅಭಿನಯ ವಾಸ್ ನಾಟ್ ದಟ್ ಕ್ಲಾಸಿಕಲಿ ಇನ್ಕ್ಲೈನ್ಡ್ ಆಕ್ಟ್ರೆಸ್. ಅವಳು ಒಂದು ಗ್ರಾಮದಿಂದ ಸಾಮಾನ್ಯ ಹುಡುಗಿ ಆಗಿರೋದ್ರಿಂದ ಅವಳು ಕ್ಲಾಸಿಕಲ್ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಆ ವಾಯ್ಸಿನ ಕ್ಲಾಸಿಕಲ್ ಇದು ಅದರ ಭಾವವನ್ನ ಹಾಳು ಮಾಡ್ತು ಅನ್ನೋ ತರದಲ್ಲಿ ಒಂದು. ನನಗೆ ಇನ್ನೊಂದು ವಿ ಮನೋಹರ್ ಅವ್ರದ್ದು ಇಷ್ಟ ಆಗಿದ್ದು ರಂಗೋಳಿ, ಓ ಮಲ್ಲಿಗೆ, ಗೊತ್ತಾಗ್ತಿಲ್ಲ, ಅನುರಾಗದ ಸಂಗಮ. ಅದು ಸಿಟಿ ಲೈಟ್ಸ್ ನ ಹೇಳ್ತಾರೆ. ಹೋದರೆಲ್ಲ ಒಳ್ಳೆಯವರು ಅಂದ್ರೆ ಅವ್ರ ತಾಯಿನ ಕಳ್ಕೊಂಡಿದ್ದಾಗ ಹರಸೋ ಹಿರಿಯರೇ ನಿನ್ಗೆ ಕೈ ಹಿಡಿದಂತ. ಸೊ ವಿ ಮನೋಹರ್ ಇಸ್ ಅ ಲೆಜೆಂಡ್. ಟ್ರೂಲಿ ದಿಸ್ ವಿ ಸಲ್ಯೂಟ್ ಹರ್. ಅವರದ್ದು ನಾವು ಸುಮ್ನೆ ಹಿಂಗೆ ನೋಡಿದ್ರೆ ದುನಿಯಾ ಅವರ ಬೆಸ್ಟ್. ಬಟ್ ಅವ್ರದ್ದು ಲಿರಿಕ್ಸ್ ಇಲ್ಲ ಇದೆ, ಅವರೇ ಬರ್ದಿರೋ. ಇದು ಕರಿಯ ನಾಗೇಂದ್ರ ಪ್ರಸಾದ್. ಇನ್ನೊಂದು ಬರ್ದಿರೋ ನಾಗೇಂದ್ರ ಪ್ರಸಾದ್. ನೋಡಯ್ಯ ಕ್ವಾಟೆಲಿಂಗವೇ ನಾಗೇಂದ್ರ ಪ್ರಸಾದ್. ಬಟ್ ಅದರಲ್ಲಿ ಒಂದು ದುನಿಯಾ ಅಂತಿದೆ ಗೊತ್ತಾ, ಒಂದು ಸಾಂಗ್. ಈ ಪಾಪಿ ಜನರ ಅದು ಅಲ್ಲ, ಇನ್ನೊಂದು ಒಂದು ಪೆಪ್ಪಿ ಆಗಿರೋ ದುನಿಯಾ ಸಾಂಗ್ ಇದೆ ಅದರಲ್ಲಿ. ಪ್ರೀತಿ ಮಾಯಾ ಹುಷಾರ್. ಪ್ರೀತಿ ಮಾಯಾ ಹುಷಾರ್ ಅವರೇ ಬರ್ದಿರೋ. ಹೌದಾ? ಇರ್ಬೋದು. ಅಂಡ್ ಮಠ ಕೂಡ ನಾವು ಕಾಂಬಿನೇಷನ್ ಬೆಸ್ಟ್ ಆಲ್ಬಮ್. ಸರ್, ಈಗ ವಿ ಮನೋಹರ್ ಆಯ್ತು. ಅವ್ರ ತರಾನೇ ನೆಕ್ಸ್ಟ್ ಬಂದಿದ್ದು ಕೆ ಕಲ್ಯಾಣ್. ಕನ್ನಡದಲ್ಲಿ ಪ್ರೇಮ ಕವಿ ಅಂತಾನೆ ಹೆಸರಿದೆ. ನಮ್ ಎಲ್ಲರಿಗೂ ಕೆ ಕಲ್ಯಾಣ್ ಒಬ್ರು ಅರೈವ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಎಷ್ಟೋ ಹಾಡುಗಳು ಬರ್ದಿರು ಕೂಡ ನಮ್ಮೆಲ್ಲರಿಗೂ ಕೆ ಕಲ್ಯಾಣ್ ಅರೈವ್ ಆಗಿದ್ದಾರೆ ಅಂತ ಅಮೃತ ವರ್ಷಿಣಿ. ವಿ ಕ್ಯಾನ್ ನಾಟ್, ನಾವು ಕೆ ಕಲ್ಯಾಣ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಸ್ಪೀಕ್ ಅಬೌಟ್ ಅಮೃತ ವರ್ಷಿಣಿ ಅನ್ನೋ ತರನೇ ಇದೆ. ನಮ್ಮೆಲ್ಲರಿಗೂ ಫೇವ್ರೇಟ್ ಆಗಿರುವಂತದ್ದು. ನೀವು ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ನಾನು ನನ್ಗೆ ಹೇಳ್ಬಿಡ್ತೀನಿ, ನನ್ನ ಫೇವ್ರೇಟ್ ಲೈನ್ ಆಫ್ ಕೆ ಕಲ್ಯಾಣ್ ಇಸ್ ಮನಸ್ಸೇ ನಾ ಏನೇ ಮಾಡಿದರೂ ಅದು ನಿನ್ನ ಪ್ರೀತಿಗಲ್ಲವೇ. ನೀನ್ ಏನಾರು ಅನ್ಕೋ, ನಾನು ಏನೇ ಮಾಡ್ರು ನಿನ್ ಪ್ರೀತಿಗೆ ಮಾಡ್ತಾ ಇರೋದು. ನಿನಗ್ ನಾನು ಪ್ರೀತಿಸ್ತಾ ಇದೀನೋ ದ್ವೇಷಿಸ್ತಾ ಇದೀನೋ ಅಥವಾ ನಿನಗ್ ನಾನು ಒಂದ್ ಕಾಫಿ ಮಾಡ್ಕೊಟ್ರು ಪ್ರೀತಿಯಿಂದಾನೆ, ನಿನ್ ಮೇಲೆ ನಾನು ಜೋರ್ ಮಾಡಿದ್ರು ಅದು ಪ್ರೀತಿಯಿಂದಾನೆ, ಪ್ರೀತಿಗೋಸ್ಕರನೇ ಮಾಡ್ತಾ ಇರೋದು. ಮನಸ್ಸೇ ಮನವ ಕ್ಷಮಿಸು ಅಥವಾ ನಾ ಏನೇ ಮಾಡಿದರೂ ಅದು ನಿನ್ನ ಪ್ರೀತಿಗಲ್ಲವೇ, ಮನಸ್ಸೇ ಮನಸ್ಸ ಕ್ಷಮಿಸು. ಅಕಸ್ಮಾತ್ ನಿನ್ಗೆ ಅದ್ರಲ್ಲೂ ಹರ್ಟ್ ಆಗಿದ್ರೆ ನನ್ನ ಕ್ಷಮಿಸು. ಐ ಥಿಂಕ್ ದಟ್ ಈಸ್ ವೇರ್ ಐ ಫೆಲ್ಟ್ ಕಲ್ಯಾಣ್ ಎತ್ಕೋತಾನೆ ಪೀಕ್ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ
ಅಂಡ್ ನನ್ ತಿಳಿದ ಪ್ರಕಾರ ಕಲ್ಯಾಣ್ ನೀವ್ ಹೇಳ್ದಂಗೆ ಕಲ್ಯಾಣ್ ಅವರದ್ದು ಇದನ್ನ ಹೇಳಿದ್ರಲ್ಲ ನೀವು, ಅಂದ್ರೆ ಕಲ್ಯಾಣ್ ಮತ್ತು ದೇವ ಒಂದು ಕಾಂಬಿನೇಷನ್ ಇದೆ. ಓ ಸೂಪರ್, ಡ್ರಮ್ಸ್ ದೇವ. ಹಾ ಅಲ್ಲಲ್ಲ, ಡ್ರಮ್ಸ್ ದೇವ ಅಲ್ಲ, ದೇವ ಡೈರೆಕ್ಟರ್, ಈ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ ಅವ್ರು, ದೇವ ಮತ್ತು ಅವರಿಬ್ರದ ಮಧ್ಯದಲ್ಲಿ ಈಗ ಯಾವ್ದು ಅಂತಂದ್ರೆ ಕಾವೇರಿಗೆ ಕಾಲುಂಗರ ತೊಡಿಸಿ ಸೂಪರ್ ಎಲ್ಲ ಬರ್ದಿದ್ದು ಅವ್ರೆ. ಅಂದ್ರೆ ದೇವ ಮತ್ತು ಕಲ್ಯಾಣ್ ಒಂದು ಕಾಂಬಿನೇಷನ್ ಆದ್ರೆ, ಇನ್ನೊಂದು ಕಾಂಬಿನೇಷನ್ ಇಳೆಯರಾಜ ಮತ್ತು ಕಲ್ಯಾಣ್. ಸಿಹಿ ಗಾಳಿ, ಸಿಹಿ ಗಾಳಿ, ಆಮೇಲೆ ಹಳ್ಳಿ ಲವಣಿ ಸುವಳಾಳಿ. ಅಂದ್ರೆ ಸಾಮಾನ್ಯವಾಗಿ ಹಂಸ ಅಂದ್ರೆ ಒಂದು ಪಾಯಿಂಟ್ ನಂತರ ಅದೊಂಥರ ಹೆಂಗಾಗೋಯ್ತು ಅಂದ್ರೆ ಇಳೆಯರಾಜ ಸಂಗೀತ ಅಂದ್ರೆ ಕಲ್ಯಾಣ್ ಸಾಹಿತ್ಯ ಅಂತಾನೆ ಆಯ್ತು. ಅಂದ್ರೆ ನಿಮ್ಗೆ ಇಡೀ ನಿಮ್ಮ ಇದನ್ನ ನೋಡಿದ್ರೆ, ಆಲ್ಬಮ್ ನೋಡಿದ್ರೆ, ಶಿವರಾಜ್ ಕುಮಾರ್ ಯಾವ ಸಿನಿಮಾದು, ಹಳ್ಳಿ ರಾವಣನಿಲ್ಲ ಅಲ್ಲಿ ನಮ್ಮೂರ ಮಂದಾರ ನೋಡಿದ್ರೆ ಇಡೀ ಆಲ್ಬಮ್ ಓಂಕಾರದಿ ಕಂಡೆ. ಆಕ್ಚುಲಿ ಓಂಕಾರದಿ ಕಂಡೆ ಬೇರೆ ಯಾರೋ ಬರ್ತಾರೆ, ಉಪೇಂದ್ರ ಕುಮಾರ್ ಸಾಂಗ್ ಅಲ್ಲ. ಓಂಕಾರದಿ ಕಂಡೆ ಬರ್ದಿರೋದು ಇಬ್ರು ಬರ್ದಿದ್ದಾರೆ. ಒಬ್ರು ಪಾಟೀಲ್ ಅಂತ ಒಬ್ರು ಬರ್ದಿದ್ದಾರೆ, ಅಂಡ್ ಇನ್ನೊಬ್ರು ಪಾಟೀಲ್ ಅಂತ ಒಬ್ರು ಡೈರೆಕ್ಟರ್ ಇದಾರೆ, ಅವ್ರು ಬರ್ದಿದ್ದಾರೆ. ಅವ್ರು 2 ವರ್ಷನ್ ಬರ್ದಿದ್ದಾರೆ. ಅದ್ರಲ್ಲಿ ಒಂದು ಪಾಟೀಲ್ ಬರ್ದಿರೋದಿದೆ, ಇನ್ನೊಂದು ಯಾರೋ ಬರ್ದಿರೋದಿದೆ. ಬಟ್ ಕಲ್ಯಾಣ್ ಇಡೀ ಹಾಡುಗಳಂದ್ರೆ ಅದು ಇಳೆಯರಾಜ ಕಂಪ್ಲೀಟ್ ಅಲ್ಲ ಸರ್. ಹಾಫ್ ಸಾಂಗ್ಸ್ ಆರ್ ಫ್ರಮ್ ಇಳೆಯರಾಜ, ಹಾಫ್ ಸಾಂಗ್ಸ್ ಆರ್ ಫ್ರಮ್ ಉಪೇಂದ್ರ ಕುಮಾರ್. ಹೌದಾ? ನನ್ಗನ್ಸುತ್ತೆ, ಐ ಥಿಂಕ್ ಸೊ. ಅದಿರೋದ್ ಹಂಗೆ ಇದೆ ನನ್ಗನ್ಸುತ್ತೆ. ನೋಡಿ, ಯಾಕಂದ್ರೆ ಕಂಪ್ಲೀಟ್ ಇಳೆಯರಾಜ ಅಲ್ಲ, ಯಾಕಂದ್ರೆ ಇಡೀ ಇಳೆಯರಾಜ ಇಲ್ಲ. ಐ ಥಿಂಕ್ ಯಾವ್ದೋ ಒಂದ್ ಕಡೆ ಮಾತ್ರ ಇಟ್ ಇಸ್ ಸಂಬಡಿ ಅಷ್ಟೊತ್ತಿಗೆ ಕೇಳೆ ಕೋಗಿಲೆ ಅದೆಲ್ಲ ಇದು ಇವ್ರದ್ದು. ಯಾಕಂದ್ರೆ ಅದ್ರಲ್ಲಿ ಜುಂಪಾಗಲ್ಲ, ಅದ್ರಲ್ಲಿ ಒಂದು ತುಂಬಾ ಚೆನ್ನಾಗಿರುವ ಲೈನ್ ಇದೆ. ಯಾರೋ ಕಲ್ಯಾಣ್ ಬರ್ದಿರೋದು, ಕಲ್ಯಾಣ ಇದಾರೆ ಇರ್ಬೋದು, ಬಟ್ ಐ ಥಿಂಕ್ ಯಾಕಂದ್ರೆ ನಿಮ್ಗೆ ಇಡೀ ಆಲ್ಬಮ್ ತೆಗೆದು ನೋಡಿದ್ರೆ ಅದರ ಸ್ಟ್ರಕ್ಚರ್ ಇದೆಯಲ್ಲ, ಅದು ಇಳೆಯರಾಜನೇ. ಇನ್ಯಾರು ಇರಕ್ ಸಾಧ್ಯನೇ ಇಲ್ಲ, ಇರ್ಬೋದು. ಯಾಕಂದ್ರೆ ಅದು ಅಷ್ಟು ಕಷ್ಟ ಇದೆ. ಅಂಡ್ ನನಗೆ ಸಾರಿ, ಇದ್ರಲ್ಲಿ ನೀವು ಹೇಳ್ತಾ ಇದ್ದಾಗ ಕಲ್ಯಾಣ್ದು ಕ್ಲಾಸಿಕ್ ಟಚ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಅರೆರೆರೆ ತುಂತುರು ತುಂತುರು ಅರೆರೆರೆ ತುಂತುರು ತಂತು ಋತು. ಋತು ಅಂದ್ರೆ ಇದು ತುಂತುರು ತಂತು ಋತು ಅಂದ್ರೆ ಇದು ಸಾಂಗ್ ಅದು ಮುತ್ತು ಮುತ್ತು ನೀರ ಹನಿಯಲ್ಲಿ ಅವರು ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಅದನ್ನ ಕೇಳಿಸ್ಕೋಬೇಕು. ಅರರರೆ ತುತುರು ತುತುರು. ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ಅವೆಲ್ಲ ಇದಾಗಿದ್ದು ಡಿಕೋಡ್ ಮಾಡಿದ್ದು ಅವರೇ ಹೇಳಿದ್ದು. ಹಂಗಾಗಿ ಸೊ ಹಂಗೆ ಕಲ್ಯಾಣ್ ನಂಗೆ ನನ್ನ ಮೋಸ್ಟ್ ಫೇವರೇಟ್ ಹಾಡು ಅಂತಂದ್ರೆ ಕಲ್ಯಾಣ್ ಇವತ್ತಿಗೂ ನನ್ನ ಆಲ್ಬಮ್ ಅಂತಂದ್ರೆ ಚಂದ್ರಮುಖಿ ಪ್ರಾಣಸಖಿ. ಚಂದ್ರಮುಖಿ ಪ್ರಾಣಸಖಿ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ದಟ್. ಅಲ್ಲ ಹೌದು, ಮ್ಯೂಸಿಕ್ ಚೆನ್ನಾಗಿದೆ. ಮ್ಯೂಸಿಕ್ ಅನ್ನು ಬೀಟ್ ಮಾಡಿರೋದು ಅವರ ಲಿರಿಸಿಸ್ಟ್. ಯಾವ ಸಾಂಗ್ ವಿಚ್ ಒನ್ ಲೈನ್ ನಮಗೆ ಇಸ್ ಬೆಟರ್ ಇನ್ ಕೆ ಕಲ್ಯಾಣ್? ಅದರಲ್ಲಿ ಒಂದು ಹೆಣ್ಮಕ್ಳದ್ದು ಅಂದ್ರೆ ಚಂದ್ರಮುಖಿ ಓ ಪ್ರಾಣಸಖಿ, ಅದಂತೂ ಚೆನ್ನಾಗಿದೆ. ಅದಾದ್ಮೇಲೆ ಪತ್ರದ ಒಂದು ಹಾಡಿದೆ, ಎಷ್ಟೋ ಹುಡುಗಿಯರ ನೋಡಿದೆನಾ ನಿನ್ನಲೇನೋ ಹೊಸ ಸೆಳೆತ ಆಗಿನಿಂದಲೇನೋ ನನ್ನ ಕೊರೆತ, ಈ ಕವಿಗಳ ಕಾಳೆಳೆದು ಕಾಳು ತೊಳೆದು ಪ್ರೀತಿ ಅಂತೀರಿ, ಆಮೇಲೆ ಕೈಯ ಮುಗಿದ. ನಾವು ಕಲ್ಯಾಣ ಬರೀ ಸೀರಿಯಸ್ ಆಗಿ ನೋಡಿದ್ವಿ ಅಷ್ಟೇ. ಯಾವಾಗ ಅವರು ಈ ತರ ಪ್ಲೇಫುಲ್ ಎಲ್ಲ ಬರೀತಾರೆ ಅಂತ. ನಿಮ್ಗೆ ಆ ಸಿನಿಮಾನೇ ಹಂಗಿದೆ, ಇಡೀ ಸಿನಿಮಾ ಇದೆ ಹಂಗಿದೆ. ಬಟ್ ಅದನ್ನ ಸಣ್ಣ ಅಂದ್ರೆ ಕ್ಲಾರಿಟಿ, ಕೆಲವೊಂದ್ಸಲ ಲವ್ ಅನ್ನೋದಿದೆಯಲ್ಲ, ಎಷ್ಟೋ ವಿಷಯಗಳು ಲವ್ ಅನ್ನೋದು ಬರೀ ಲವ್ ಅಲ್ಲ, ಅಂದ್ರೆ ಒಂದೊಂದು ಲವ್ ಕತೆ ಸ್ಟೋರಿಗಳಿಗೂ ಒಂದು ಬೇರೆ ಲೇಯರ್ ಇರುತ್ತೆ. ಹಂಗಾಗಿ ಆ ಚಂದ್ರಮುಖಿ ಪ್ರಾಣಸಖಿಯಲ್ಲಿ ಒಂದು ಲೇಯರ್ ಇದೆಯಲ್ಲ, ಅಂದ್ರೆ ಅವಳನ್ನ ಲವ್ ಮಾಡ್ತಿದ್ದಾನೆ, ಬಟ್ ಇವಳನ್ನ ಲವ್ ಮಾಡ್ತಿದ್ದಾಳೆ. ಆ ಒಂದು ಲೇಯರ್ ಇತ್ತಲ್ಲ, ಆ ಭಾವನನ, ಆ ಕ್ಯಾರೆಕ್ಟರ್ ಏನಿದೆ ಭಾವನನ್ನು, ಆ ಕ್ಯಾರೆಕ್ಟರ್ನ ಇಡೀ ಅದ್ಭುತವಾಗಿ ತಂದಿದ್ದು ಕೆ ಕಲ್ಯಾಣ್. ಅಂದ್ರೆ ಕೆ ಕಲ್ಯಾಣ್ ಆ ಲಿರಿಕ್ಸ್ ಇಲ್ದೆ ಹೋಗಿದ್ರೆ ಆ ಕತೆಗೆ ಅಷ್ಟು ನಮ್ಗೆ ಟಚ್ ಆಗ್ತಿತ್ತು ಅಂತ ಗೊತ್ತಿಲ್ಲ. ಅದು ಇದ್ದೇ ಇರುತ್ತೆ. ಅಂಡ್ ಕೆ ಕಲ್ಯಾಣ್ ಅವರ ಅದರಲ್ಲೇ ಮನಸ್ಸೇ ಓ ಮನಸ್ಸೇ, ಇಟ್ ಹಸ್ ಬೀನ್ ಮೋಟಿವೇಶನ್ ಸಾಂಗ್ ಅಂತ ಕೆಲವೊಂದು ಮಾತಾಡ್ತಿದ್ವಿ. ಈ ತರ ಮೋಟಿವೇಟೆಡ್ ಸಾಂಗ್ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಳ್ಳೋರು, ಬೇಜಾರಾಗಿರೋರೆಲ್ಲ ಮನಸ್ಸೇ ಸಾಂಗ್ ಕೇಳಿ ವಾಪಸ್ ಬಂದಿರೋದಿದೆ. ಸರ್ ನಿಮ್ದು ಕೆ ಕಲ್ಯಾಣ್ ಸಿಹಿ ಗಾಳಿ ನನ್ಗೆ ಮೋಸ್ಟ್ ಫೇವರೇಟ್. ಬಾನಾಡಿಗೊಂದು ಸವಿ ಮಾತು ಕಲಿಸುವ, ಅದು ಇಷ್ಟ. ಆಮೇಲೆ ಅದೇ ಚಂದ್ರಮುಖ ಪ್ರಾಣಸಖಿದ ಎಲ್ಲ ಟೈಟಲ್ ಸಾಂಗ್ ನಂಗೆ ತುಂಬಾ ಇಷ್ಟ. ಆಕ್ಚುಲಿ ಅನ್ಫಾರ್ಚುನೇಟ್ಲಿ ನನಗೆ ಬೇರೆ ಸಾಂಗ್ ಗಿಂತ ಟೈಟಲ್ ಸಾಂಗ್ ತುಂಬಾ ಮಜಾ ಕೊಡುತ್ತೆ. ಚಂದ್ರಮುಖಿ ಓ ಪ್ರಾಣಸಖಿ ಹೋ ಇಬ್ಬರಲ್ಲಿ ಯಾರು ಸುಖಿ, ಎಲ್ಲೂ ಜಾಸ್ತಿ ಫೇಮಸ್ ಆಗಿದೆ ಅಂದ್ರೆ ಟೈಟಲ್ ಸಾಂಗ್ ತುಂಬಾ. ಅದನ್ನ ಅವರು ಇದ್ರ ತರ ಹಮ್ಮಿಂಗ್ ಯೂಸ್ ಮಾಡ್ಕೊಂಡು ನನಗೆ ಆಮೇಲೆ ಇನ್ನೊಂದು ಆಸ್ ಕಮಿಂಗ್ ಟು ದಿಸ್, ಬಿಕಾಸ್ ಡೈರೆಕ್ಟರ್ ಇಸ್ ಸೀತಾರಾಮ್
ಸೀತಾರಾಮ್ ಕಾರಂತ್ ಅವ್ರದ್ದು ಇನ್ನೊಂದು ಮೂವಿನಲ್ಲೂ ಅವ್ರದ್ದು ಕೆ ಕಲ್ಯಾಣ್ ಅವ್ರದ್ದು ಇದ್ ಕಾಣುತ್ತೆ, ಶ್ರೀರಸ್ತು ಶುಭಮಸ್ತು. ಅದರಲ್ಲಿ ಒಂದು ಲೈನ್ ಪುನಃ ಪುನಃ ಕೇಳಿದರಲ್ಲಿ ಒಂದು ಲೈನ್ ಇದೆ, ಏನಿಲ್ಲ ಅದೆಲ್ಲ ಎಲ್ಲಿ ಸರ್, ತಾಜ್ ಮಹಲ್ ಅನ್ನ ಕರಗಿಸಿ ಎರಕ ಹೊಯ್ದ ರೂಪಸಿ ಅಂತ ಅವ್ರಿಗೆ ಹೇಳ್ತಾರೆ. ತಾಜ್ ಮಹಲ್ ನ ಕರಗಿಸಿ ನಿನ್ನನ್ನ ಮಾಡಿದ್ದಾರೆ ಅಂತ ಅದ್ರಲ್ಲಿದೆ. ಆಮೇಲೆ ಐ ಥಿಂಕ್ ಅದ್ರಲ್ಲಿ ಎಷ್ಟೊಂದು ಸಾಂಗ್ಸ್ ಅಲ್ಲಿ ಇನ್ನೊಂದು ಬರುತ್ತೆ, ಇದು ಕೆ ಕಲ್ಯಾಣ್ ಇರ್ಲಿ, ರಮೇಶ್ ಅಂಡ್ ಕೆ ಕಲ್ಯಾಣ್ ಕಾಂಬಿನೇಷನ್ ಐ ಆಲ್ಸೋ ಲೈಕ್. ಅದನ್ನ ಯಾರು ಅಲ್ಲ ಗೆಳೆಯಾಗಿಲ್ಲ, ಎಸ್ಪೆಷಲಿ ನಾನ್ ಇನ್ನೇ ಪ್ರೀತಿಸುವೆ ಅದ್ರಲ್ಲಿ ಒಂದಿದೆ, ಒಲವೇ ನನ್ನೊಲವೇ ನನ್ನ ಒಲವೇನಲ್ಲಿ ಹೇಳ್ತಾರೆ, ನಿನ್ನ ಜಡೆ ಜೋಗದ ಹೊಳೆ ತರ ಬಿಟ್ ಹಿ ವಿಲ್. ಐ ಥಿಂಕ್ ನನಗೆ ಹಂಸಲೇಖ ಓಕೆ, ಬಟ್ ಹಂಸಲೇಖ ಆಗಿಂತ ಹೆಚ್ಚಿಗೆ ಹುಡುಗಿರ್ನ ಹೊಗಳಿರೋದು ಕೆ ಕಲ್ಯಾಣ್. ದ ವೇ ಹಿ ಹ್ಯಾಸ್ ಟೋಲ್ಡ್ ಕೆ ಕಲ್ಯಾಣ್ ಇತ್ತು. ಅಂಡ್ ಇದು ರಮೇಶ್ ಅಂಡ್ ಕೆ ಕಲ್ಯಾಣ್, ಐ ಡೋಂಟ್ ನೋ ಇದನ್ನ ನೀವು ಒಪ್ಕೋತಿರೋ ಇಲ್ಲೋ, ಟೆಲಿಫೋನ್ ಗೆಳತಿ ಎಲ್ಲೋ ಕಲಿದ ತಕ್ಷಣ ಇಲ್ಲ ಇಟ್ಸ್ ಕೆ ಕಲ್ಯಾಣ್, ಇಟ್ಸ್ ಕೆ ಕಲ್ಯಾಣ್. ನಿನ್ನದು ಅದ್ರಲ್ಲಿ ಹೇಳ್ತಾರಲ್ಲ, ಅವ್ನು ನೋಡೇ ಇರಲ್ಲ ಹೀರೋಯಿನ್ ನ, ದೇವತೆ ನಿನ್ನ ಕಾಣದೇನೆ ಕಣ್ಣು ಕುರುಡು ಹೋದರೇನೋ, ನಿನ್ನ ಕಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರೇನೋ ಆತರ ಏನೋ ಹೇಳ್ಬಿಟ್ಟು, ನಾನು ಮಣ್ಣ ಒಳಗು ನಿನ್ನ ನೆನಪಲ್ಲೇ ಉಳಿಯುವೆನು, ನಾನು ಮಣ್ಣ ಸೇರಿ ಆಮೇಲೆ ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು, ನೀನ್ ಒಂದು ಕ್ಷಣ ಸಿಕ್ಕಿದ್ರು ನಾನು ನಕ್ಕೊಂಡು ಸತ್ತೋಗ್ತೀನಿ. ಅಮೇಸಿಂಗ್ ಥಿಂಗ್ ಇಲ್ಲಿ. ಆಮೇಲೆ ನೆಕ್ಸ್ಟ್ ಏನಂತ ಹೇಳ್ತಾರೆ, ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಬಲವಿಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಿನ್ನ ಕಂಡ ಮೇಲೆ ಕಣ್ಣು ಕುರುಡುವಾಗಿ ಹೋದರೇನು, ಅದೆಲ್ಲ ಎಂತೆಂತ ಲೈನ್ ಸರ್. ಐ ಥಿಂಕ್ ದಿಸ್ ಇಸ್ ಅಮೇಸಿಂಗ್ ಆಫ್ ಇದು. ಇನ್ ಐ ಥಿಂಕ್ ಆಫ್ ಕೆ ಕಲ್ಯಾಣ್ ವಿಚ್ ಯು ಕ್ಯಾನ್ ಆಫ್ ಕೋರ್ಸ್ ವಿ ಕೆನಾಟ್ ಫರ್ಗೆಟ್. ಇವಾಗ ಕೆ ಕಲ್ಯಾಣ್ ರಿಲೆವೆಂಟ್ ಅಲ್ಲ ಅಂತ ಅನ್ಸಿದ್ರು, ಮಾಣಿಕ್ಯಾನ್ ಅವ್ರು ಬರ್ದಂತ ಜೀವ ಜೀವ ಸಾಂಗ್ ತಂದೆ ಮೇಲೆ ಜೀವ ಜೀವ, ಬಿಕಾಸ್ ನಾವೆಲ್ಲ ಕೆ ಕಲ್ಯಾಣ್ ಬರೀ ಪ್ರೀತಿಯಾಗಿ ನೋಡಿದ್ವಿ. ವಿ ಕುಡಂಟ್ ಸಿ ಕೆ ಕಲ್ಯಾಣ್ ರೈಟಿಂಗ್ ಅ ಮಾಸ್ ಸಾಂಗ್, ಸಮಥಿಂಗ್ ಲೈಕ್ ಜೀವ ಜೀವ ಆ ತರ ಇದೆಲ್ಲ. ಕೆ ಕಲ್ಯಾಣ್ ಇನ್ನಾದ್ರು ಮಾಸ್ ಸಾಂಗ್ ಇಲ್ಲ ಅನ್ಸುತ್ತಲ್ಲ. ಅಸುರದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಗಳು ತುಂಬಾ ಇದೆ. ಇನ್ನೊಂದು ಯಾವ್ದೋ ನಂಗೆ ನೆನಪಾಗ್ತಿಲ್ಲ, ಅಸುರದಲ್ಲಿ ಅಸುರ ಪೂರ್ತಿ ಅವರೇ ಬರ್ದಿರೋದು. ಹೌದಾ? ಕರುಣೆ ಇಲ್ಲದ ಧರಣಿಯ ಕಂಡೆ ಹಂಸಲೇಖ ತರ ಇತ್ತು, ಬಟ್ ಅಗೇನ್ ಗುರುಕಿರಣ್ ಕೆ ಕಲ್ಯಾಣ್. ಆಮೇಲೆ ನಿನಗೋಸ್ಕರ ಅಂತ ಒಂದು ಬಂತು ದರ್ಶನ್ದು, ಅದು ಪೂರ್ತಿ ಕೆ ಕಲ್ಯಾಣ್. ನಿನಗೋಸ್ಕರ ಪ್ರಾಣನ ಪದವಾಗಿಡುವೆ ನಿನಗೋಸ್ಕರ. ಇದು ನೀವು ನಿನಗೋಸ್ಕರ ಪ್ರಾಣ ಪಣ ಬಿಡುವೆ ಅಂದ ತಕ್ಷಣ ಐ ರಿಮೆಂಬರ್ಡ್ ಅಪ್ಪು ಫಿಲಮ್ ಸಾಂಗ್ ಪಣವಿಡು ಇಸ್ ಅಗೇನ್ ಕೆ ಕಲ್ಯಾಣ ಅನ್ಸುತ್ತೆ ಅದಕ್ಕೆ, ಅಥವಾ ಇಟ್ ಕ್ಯಾನ್ ಬಿ ಹಂಸಲೇಖ, ಐದರ್ ಆಫ್ ದಿಸ್ ಟು. ಹಂಸಲೇಖ ಅಲ್ಲ, ಕೆ ಕಲ್ಯಾಣ ಪಣವಿಡು. ಅದರಲ್ಲಿ ಅಪ್ಪು ಸಾಂಗ್ ಅಲ್ಲಿ ಆ ದೇವರ ಹಾಡಿದು, ಅದ್ ಕೆ ಕಲ್ಯಾಣ್ ಬರ್ದಿದೆ. ಕೆ ಕಲ್ಯಾಣ ಅವನಂತ ನುಡಿ ಅದು ಇರ್ಬೋದು, ದಟ್ ಈಸ್ ಅಮೇಸಿಂಗ್. ಅಭಿನಲ್ಲೂ ಬರುತ್ತೆ ಅದೇ ತರ ಸಾಂಗ್. ಹಾಡುಗಳು ತುಂಬಾ ಚೆನ್ನಾಗಿದೆ. ವಿಧಿ ಬರಹ ಅಣ್ಣೋರಿಗೆ ಬರದ ಹಾಡು ಭಯಂಕರ ಚೆನ್ನಾಗಿದೆ. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ, ಅದು ಅನುರಾಗ ಏನಾಯ್ತೋ ಫೀಲಿಂಗ್ ಅದ್ ಕೇಳಿಸ್ಕೊಂಡ ಅನುರಾಗ. ಸೊ ಕೆ ಕಲ್ಯಾಣ್ ಆಫ್ ಕೋರ್ಸ್ ಹಿ ಇಸ್ ಒನ್ ಮೋರ್ ಲೆಜೆಂಡ್. ಅಂಡ್ ನೀವು ದೇವ ಬಗ್ಗೆ ಹೇಳಿದ್ರೆ ಐ ಫರ್ಗಾಟ್, ಐ ಮಿಸ್ಡ್ ಆನ್ ದಿಸ್. ಐ ಥಿಂಕ್ ಗಲಾಟೆ ಅಳಿ ಅಂದ್ರು, ಮೀನಮ್ಮ ಕುಂದಾಪುರದ ಮೀನಮ್ಮ ಸೂಪರ್ ದೇವ ಮ್ಯೂಸಿಕ್ ಹಂಸಲೇಖ ಅನ್ಸುತ್ತೆ. ಆಯ್ತಾ? ಹೌದಾ? ಸಾಗರೇ ಕಲ್ಯಾಣ್. ನಮ್ ಟೆಕ್ನಿಕಲ್ ಟೀಮ್ ಹೇಳ್ತಾರೆ ಸಾಗರ್ ಮ್ಯೂಸಿಕ್ ದೇವನ, ಮ್ಯೂಸಿಕ್ ಇಸ್ ಡ್ರಮ್ಸ್ ದೇವ. ಓಕೆ, ಡ್ರಮ್ಸ್ ದೇವ ಅಲ್ಲ, ಅವ್ರು ಬೇರೆ. ಸಾರಿ, ನಾಟ್ ಡ್ರಮ್ಸ್ ದೇವ, ನಾರ್ಮಲ್ ದೇವ ತಮಿಳಲ್ಲಿ ಮಾಡಿದಾರೆ ದೇವ. ಅಂಡ್ ಮ್ಯೂಸಿಕ್ ಇಸ್ ಬೈ, ನಾನು ಇಷ್ಟ ದಿನ ಹಂಸಲೇಖ ಅನ್ಕೊಂಡಿದ್ದೆ, ಬಿಕಾಸ್ ಸರ್ ನಾವು ಬೀಟ್ ಮಾಡಿದ್ವಿ. ಯಾಕೆಂದ್ರೆ ದಟ್ ಸಾಂಗ್ ನಾನು ಕೇಳಿಸ್ಕೊಂಡು ಲಿರಿಕ್ಸ್ ನ ಇರುತ್ತಲ್ಲ ಸರ್, ಲಿರಿಕ್ಸ್ ಕಲಿಯಕ್ ಟ್ರೈ ಮಾಡ್ತೀವಿ ಎಲ್ಲ ಇರುತ್ತಲ್ಲ, ಅವಾಗ ನೋಡಿದೆ ಮೇಲೆ ಅವ್ರ ವಿಡಿಯೋ ಹೇಳ್ಕೊಂಡಿದ್ದಾರೆ ಇದನ್ನ. ಅಂದ್ರೆ ಈ ಮ್ಯೂಸಿಕ್ ಅಂಡ್ ಸಾಹಿತ್ಯದ ಎರಡರಲ್ಲೂ ಹಂಸಲೇಖ ಎಲಿಮೆಂಟ್ಸ್ ಅದ್ರಲ್ಲಿ ಇದೆ. ಶಿಷ್ಯ ಅಲ್ವಾ ಆಬ್ವಿಯಸ್ಲಿ. ಬಟ್ ಅಂದ್ರೆ ಅಂಡ್ ಇನ್ನೊಂದು ಒಂದು ಬೇರೆ ಇದು ಟೆಕ್ಸ್ಚರ್ ಇದೆ. ಇಲ್ಲ, ಇದು ಆ ಟ್ಯೂನ್ ಆಗಿರೋದಕ್ಕೆ. ಅಂಡ್ ದಿಸ್ ವಾಸ್ ಲೈಕ್ಡ್ ಬೈ ಕುಮಾರಸ್ವಾಮಿ. ಇವರು ಹೇಳಿದ್ರಂತೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ, ಅವಳ ನಗೆ ಒಂದು ಇದು ಸಪ್ತಪದಿ ಹೇಳ್ತಾರಲ್ಲ, ಒಂದು ಸಾಹಿತ್ಯದಂತೆ ಅದೆಲ್ಲ ಅವ್ರು ಮಾತಿನಲ್ಲಿ ಹೇಳಿದಾಗ ಕುಮಾರಸ್ವಾಮಿಗೆ ಇಷ್ಟ ಆಗಿ ಈ ಲೈನ್ ನ ನೀನ್ ಯೂಸ್ ಮಾಡ್ಕೊ ಅಂತ ಹೇಳಿದ್ರಂತೆ. ಬಿಕಾಸ್ ಅ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ ಇಸ್ ಎಚ್ ಡಿ ಕುಮಾರಸ್ವಾಮಿ.
So that is when I remembered this is the song of K. Kalyan. Okay. ಮಾತೊಂದು ಸಾಕು ಈ ಹೃದಯ ಸೋತು ನನ್ಗೆ ಈಗ್ಲೂ ಅದು ಹಂಸಲೇಖ ಸರ್ ನನಗೆ ನಾನು ಇನ್ಫ್ಯಾಕ್ಟ್ ನನ್ಗ ಅದು ನೋಡಿರ್ಲಿಲ್ಲ ಅಂದ್ರೆ ಅದು ಇವ್ರದ್ದು ಡ್ಯೂ ರೆಸ್ಪೆಕ್ಟ್ ಟು ಕಲ್ಯಾಣ್ ಸರ್. ನಮ್ಗೇನು ಅಂದ್ರೆ ಹಂಸಲೇಖ ಜಾಸ್ತಿ ಇವನ್ ದಿಸ್ ವಿಡಿಯೋ ಬೈ ಮಿಸ್ಟೇಕ್ ಕಲ್ಯಾಣ್ ಹೋದ್ರು ಕೂಡ ಅವರೇ ಖುಷಿ ಆಗ್ತಾರೆ, ಬಿಕಾಸ್ ನಾನು ಅವರ ಗುರುಗಳ ತರ ಬರ್ತಿದ್ದೀನಿ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಅಂಡ್ ವಿಲ್ ಸ್ಪೀಕ್ ಅಬೌಟ್ ಒನ್ ಮೋರ್. ಇಷ್ಟು ಈಗ ನಾವ್ ಹೆಂಗೆ RN ಜಯಗೋಪಾಲ್, ಉದಯ್ ಶಂಕರ್, ವಿಜಯ್ ನರಸಿಂಹ ಮೂರು ಒಂದು ಕುಮಾರತ್ರಯರ್ ತರ ಇದ್ರು, ಅವರು ತರ ತ್ರಿಮೂರ್ತಿಗಳ ತರ ಇದ್ರು. ನಮ್ಗೆ ಇವಾಗ ಬರ್ತಾ ಇದ್ದ ಹಾಗೇನೆ ಭೀಮನವ್ರ ಆಯ್ತು, ಕಲ್ಯಾಣ್ ಬಂದ, ಇಲ್ಲ ಕೆ ಕಲ್ಯಾಣ್ ಆಯ್ತು, ಈಗ ನಾಗೇಂದ್ರ ಪ್ರಸಾದ್, ಕವಿರಾಜ್. ಐ ಫೀಲ್ ಆಲ್ ತ್ರೀ ಆಫ್ ದೆಮ್ ಆರ್ ಈಕ್ವಲ್. ಸೊ ನಿಮ್ಗೆ ನಾಗೇಂದ್ರ, ಲೆಟ್ಸ್ ಸ್ಪೀಕ್ ಅಬೌಟ್ ನಾಗೇಂದ್ರ ಪ್ರಸಾದ್. ವಾಟ್ ಅ ಸಾಂಗ್ ಸರ್. ಎಲ್ಲಾ ಮಾಸ್ ಸಾಂಗ್ಸ್ ನೀವ್ ಇಂತ ಮಾಸ್ ಸಾಂಗ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ತೆಗ್ದಾಗೆಲ್ಲ ನಿಮ್ಗೆ ನಾಗೇಂದ್ರ ಪ್ರಸಾದ್ ಕಾಣಿಸಿರ್ತಾರೆ. ಇವಾಗ ಬರ್ತಾ ಇರುವಂತ ಭಕ್ತಿ ಗೀತೆಗಳನ್ನ ಎತ್ಕೊಂಡು ತೆಗೆದ್ರು ಅಲ್ಲಿ ನಾಗೇಂದ್ರ ಪ್ರಸಾದ್ ಮತ್ತೆ ಬಜರಂಗಿ, ಆಮೇಲೆ ಇದು ನೀನೇ ರಾಮ ನೀನೇ ಶಮಾದ, ಅಂದ್ರೆ ಆತರ ಸಾಂಗ್ ಗಳಿಗೆ ಒಂಥರ ಪೇಟೆಂಟ್ ಆಗಿದ್ದಾರೆ. ಅಪ್ಪ ಐ ಲವ್ ಯು ಪಾ, ಅದು ನಾಗೇಂದ್ರ ಪ್ರಸಾದ್ ಅಪ್ಪನಿಗೋಸ್ಕರ ಬರೆದ ಸಾಂಗ್. ಶಂಕರ್ ಬರ್ದಿದ್ದು ಆಟೋ ಸಾಂಗ್ ಒಂದಂದ್ರೆ ಕೈ ಹಿಡಿದು, ಅಂದ್ರೆ ಕೈ ಹಿಡಿದು ಒಂದು ಅಪ್ಪನಿಗೆ ಸಾಂಗ್ ಅಂದ್ರೆ ಇವತ್ತೀಗ ಇದಕ್ಕೆ ರಿಪ್ಲೇಸ್ಮೆಂಟ್ ಬಿಟ್ರೆ ರಿಪ್ಲೇಸ್ಮೆಂಟ್ ಇಲ್ಲ. ಹಂಗಾಗಿ ನಿನ್ನಪ್ಪ ಇಲ್ಲ ಅನ್ನೋದೊಂದಿತ್ತು, ಬಟ್ ಇದು ಅಪ್ಪನ ಬರ್ತಿದ್ದಾರೆ. ಅಫ್ಕೋರ್ಸ್ ನಿನ್ನಂತ ಅಪ್ಪ ಇಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಉದಯ್ ಶಂಕರ್. ಅದ್ರಲ್ಲಿ ನಾನು ಹೇಳಿದ ನೀವ್ ಯಾವ ಹುಡುಗಿ ಸಾಕಿದ್ರು ನಡೀತಾ ಇತ್ತದು. ಸಿಚುವೇಶನ್ ಅಲ್ಲಿ ಸಿಚುವೇಶನ್ ಇದು ಅಪ್ಪನಿಗೋಸ್ಕರ ಎಂಟರ್ ಆಗಿದೆ. ನೀವು ಅದ್ರಲ್ಲಿ ನೋಡಿದ್ರೆ ಬೆವರಲ್ಲಿ ಇದು ನಾವು ದುಡಿತಾರ, ನಾವು ಬದುಕ್ತಾ ಇರೋದು ನಿನ್ನ ಬೆವರಲ್ಲಿ ಅಂತಲ್ಲ ಇದು ವಿಶ್ವಾಸ. ನಾನು ನೋಡಿದ ಮೊದಲ ವೀರ ಅಂಡ್ ಇಡೀ ಇದೆಯಲ್ಲ, ಅಂದ್ರೆ ಅದೊಂದು ಈಗ ಆಟೋ ಇದ್ರಲ್ಲಿ ನಿಮ್ಗೆ ಮತ್ತೆ ಅದಕ್ಕೆ ಆಟೋಗೆ ಬರ್ತೀನಿ. ಒಂದು ಆಟೋ ಸಾಂಗ್ ಅಲ್ಲಿ ಅವರು ಒಂದು ಆಟೋ ಡ್ರೈವರ್ ಹೆಂಗ್ ವಿವರಿಸಿದಾರೋ ಹಂಗೆ ಇಲ್ಲಿ ಒಂದು ಮಾಸ್ ಆಗಿ ಅಪ್ಪನನ್ನ ವಿವರಿಸಿದ್ದಾರೆ. ಹಂಗಾಗಿ ಅದ್ರ ಅಂದ್ರೆ ಅಲ್ಟಿಮೇಟ್ ಆಗೋಗಿದೆ ಅಪ್ಪನ ಆಟೋ ಅಂದಷ್ಟು ಆಟೋ ರಾಜ್ ವಿ ಎಕ್ಸ್ಪೆಕ್ಟೆಡ್ ಒಂದ್ ಸಾಂಗ್ ಅವರು ಇರ್ಬೇಕಾಯ್ತು. ಆಟೋ ರಾಜ್ ಅಂತ ಇರ್ಲಿಲ್ಲ. ಆಟೋ ಶಂಕರ್ ಅಲ್ಲಿ ಹಂಸಲೇಖ ಟ್ರೈಡ್, ಬಟ್ ಅದು ಈ ದರ್ಶನ್ ಹೋಗಿದ್ದು, ಡಿ ಬಾಸ್ ಹೋಗಿದಂತ ಮಾಸ್ ಅಪೀಲ್ ಹೋಗಿಲ್ಲ ಅಂತ. ಕೈ ಮುಗಿದು ಏರು ಇದು ಕನ್ನಡದ ತೇರು. ಫಸ್ಟ್ ಲೈನ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ ಹಾಡುಗಳಲ್ಲಿ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ, ಫಸ್ಟ್ ಲೈನ್ ಅಲ್ಲೇ ಸಿಕ್ಸ್ ಹೊಡೆದ, ಆಮೇಲೆ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ. ಅಲ್ಲಿ ನೆಕ್ಸ್ಟ್ ನನಗೆ ಯಾವ್ದು ಇಷ್ಟ ಆಗಿದ್ದು ಮಿಡ್ಲ್ ಆರ್ಡರ್ ಅಲ್ಲಿ ಬರುತ್ತಲ್ಲ ಸರ್, ಡಿಗ್ರಿಗಳು ಕೈಯಲ್ಲಿವೆ ದಡ್ಡರು ಅಲ್ಲ, ಸ್ವಂತ ಕೃಷಿ ಸಾಗುತ್ತಿದೆ ಚಿಂತೆಯೇ ಇಲ್ಲ. ಅದು ಆಮೇಲೆ ಎಂತೆಂತ ಲೈನ್ಸ್ ಇದೆ. ಆಮೇಲೆ ಎಲ್ಲ ಫಿಲ್ಮ್ ಅಲ್ಲಿ ಅವ್ರದ್ದು ಚೆನ್ನಾಗಿದೆ ಹಾಡುಗಳೆಲ್ಲ. ಮ್ಯೂಸಿಕ್ ಮತ್ತೆ ಡೈರೆಕ್ಷನ್ ಅವ್ರದ್ದೇ, ಬರ್ದಿದ್ದಾರೆ. ಯಾವ್ದೋ ಬರ್ತಲ್ಲ ಮಚ್ಚ ಡೌಡಿಯೋದ್ ಹೆಂಗೆ ಹೇಳ್ಕೊಡ. ಹೌದು, ಸೊಂಟದ ವಿಷಯ ಅವ್ರದ್ದೇ ಅನ್ಸುತ್ತೆ. ಇಟ್ ವಾಸ್ ಲಿಟಲ್ ಇದಲ್ಲಿ. ಆಮೇಲೆ ರೋಡಿಗಿಳಿ ರಾಧಿಕಾ, ನಲ್ಲಾದಲ್ಲಿ ನನಗೆ ಕರೆಕ್ಟ್ ಅಲ್ಲ ಸರ್, ಅದಲ್ಲಿ ಮೇನ್ ಎಲ್ಲಾ ಕಡೆ ಫೇಮಸ್ ಆಗಿದ್ದು ಒಂದು ಲಾಲಿ ಸಾಂಗ್ ಇದೆಯಲ್ಲ, ಲಾಲಿ ಸಾಂಗ್. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರೋ ದೇವರಿಗೆ ಲಾಳಿ ಹಾಡಂತೆ, ಇಲ್ಲಿ ಗುಡಿ ಅಂತೆ, ಇಲ್ಲಿ ಗುಡಿ ಅಂತೆ. ಸೊ ಇಮ್ಯಾಜಿನ್ ದಿಸ್ ಇಮ್ಯಾಜಿನೇಷನ್ ಹೆಂಗಿದೆ ಅಂತ. ಅಂಡ್ ಬಹುಶಃ ಇನ್ನೊಂದು ಗುರುಗಳ ಬಗ್ಗೆ ರೀಸೆಂಟ್ ಆಗಿ ಒಂದು ಬರೋದು ಫೇಮಸ್ ಆಯ್ತು. ಅದು ಇದ್ರ ಸಿನಿಮಾ, ಒಂದು ಸಿನಿಮಾ ಬಂತಲ್ವಾ, ಗುರು ಶಿಷ್ಯರು ಬಂತಲ್ಲ, ಅದ್ರಲ್ಲಿ ಒಂದು ಸಾಂಗು ಟೀಚರ್ ಒಂದಂದ್ರೆ ಒಂದು ಟೀಚರ್ ಬಗ್ಗೆ ಒಂದು ಸಾಂಗ್. ಎಲ್ಲಾ ಕಡೆನೂ ಇವತ್ತಿಗೂ ಟೀಚರ್ಸ್ ಡೇ ಬಂದ್ರೆ ಅದೇ ಹಾಡೆ ಪ್ಲೇ ಆಗತ್ತೆ. ಹಿಸ್ಟರಿ ಗೊತ್ತಾ, ಹಿಸ್ಟರಿ ಅದು ಅವರೇ ಬರ್ದಿರೋದು. ಹೌದಾ, ಕೇಕಲ್ಲ ಸರ್, ನಂಗೆ ಗೊತ್ತಿಲ್ಲ. ಸಿರಿವಂತನ ಯಾವ್ದೋ ಜ್ಯೇಷ್ಠ ಅನ್ಸುತ್ತೆ. ಜ್ಯೇಷ್ಠ ಅಲ್ಲ ಸರ್, ವಿಷ್ಣು ಸೇನಾ. ವಿಷ್ಣು ಸೇನಾ ಹಂಗಾರ ನಾಗೇಂದ್ರ ಪ್ರಸಾದ್ ಬರ್ದಿರ್ತಾರೆ. ಕೆ ಕಲ್ಯಾಣ ಇರ್ಬೋದು. ಅಂದ್ರೆ ಡ್ಯೂ ರೆಸ್ಪೆಕ್ಟ್ ಎಲ್ಲ ರಿಲೀಸ್ ಇಷ್ಟು. ಯಾಕೆಂತಂದ್ರೆ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದೀವಿ ಹೊರತು ಅವರ ಇವರು ಅನ್ನೋದು ಅಂತ ಸಾಂಗ್ ಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ಹಂಗಾಗಿ ಆಮೇಲೆ ಬೇಡುವನು ವರವನ್ನು ನಾಗೇಂದ್ರ ಪ್ರಸಾದ್ ಅಲ್ಲ, ತೊಟ್ಟಿಲು ತೂಗೋಳಿಗೆ, ತೊಟ್ಟಿಲು ತೂಗೋಳಿಗೆ ಚಟ್ಟವ ತಗೊಂಡಾಗ ಸರ್ ನಾಗೇಂದ್ರ ಪ್ರಸಾದ್ ನಲ್ಲ ಅಂತ ಹೇಳಿದ್ರಿ. ಅದೇ ತರ ಒಂದ್ ಲೈನ್ಸ್ ಅಲ್ಲಿ ಇಫ್ ಯು ಫೀಲ್ ದಿಸ್ ಇಸ್ ದ ಬೆಸ್ಟ್ ಲೈನ್ಸ್. ನಾನು ಹೇಳಿದೆ ಈಗ ಕೈ ಮುಗಿದು ಏರು ಇದು ಕನ್ನಡದ ತೇರೋ ಸಿಕ್ಸರ್ ಹೊಡೆದಂಗ, ಹಂಗೆ ನಿಮ್ಗೆ ಯಾವ್ದು ಅನ್ಸುತ್ತೆ? ಅದೇ ಇವಾಗ ಹೇಳಲ್ಲ, ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದಾಗೆ ಹೋಗಳೋ ಬಂದ ಊರಿಗೆ ತಾಯಿ ಅಂತ ಬರೀತಾರ ಅವ್ರು. ಅಂದ್ರೆ ತುಂಬಾ ಇಡೀ ಸಾಂಗ್ ತುಂಬಾ ಅದ್ಭುತ, ನನಗೆ ಟಚ್ ಆಗೋಯ್ತು ಸರ್. ನೆಕ್ಸ್ಟ್ ಲೈನ್ ಏನೋ ಒಂದು ಬರುತ್ತೆ ಚೆನ್ನಾಗಿದೆ, ಆಳು ಕೊಟ್ಟೋಳಿಗೆ ಬೆಂಕಿ ಇಡೋದೇಗೆ ಕರುಣೆ ಇಲ್ಲ ಶಿವನಿಗೆ ಅಂತ ಬರೀತಾರೆ. ಮ್ಯಾನ್ ಇದ್ಯಾಕೋ ಫ್ರೀಟ್ ಮೇಲೆ ಒಂದು ಸಿಕ್ಸ್ ಹೊಡೆದಂಗಿದೆ. ಅಂಡ್ ಅವ್ರದ್ದು
ಐತಲ ಕಡಿ ತರ ಸಾಂಗ್ಗಳಲ್ಲ, ಚೆನ್ನಾಗಿದೆ. ಅಂದ್ರೆ ಆ ತರದ್ದು ಪೆಪ್ಪಿ ಸಾಂಗ್ಗಳನ್ನ ಒಂಥರ ಅವ್ರು ಬರೆದ್ರೆ ಚಂದ. ಸಾಂಗ್ಸ್ ಅವ್ರು ಕೊಟ್ಟಿದ್ದಾರೆ. ಹಂಗಾಗಿ ಅದೊಂಥರ ಅಂದ್ರೆ ಐಡಿ ಐತಲ ಕಡೆ ಸಾಂಗ್ ಅಲ್ಲಿ ಒಂದು ಎನರ್ಜಿ ಇದೆಯಲ್ಲ, ಅದು ಲಿರಿಕ್ಸ್ ಅಲ್ಲಿ ಇರೋದು ಎನರ್ಜಿ, ಸಿಂಗರ್ ಅಷ್ಟೇ ಅಲ್ಲ. ಅದೇ ಆಲ್ಬಮ್ ನಲ್ಲಿ ನಂಗೆ ಅವ್ರು ಕಾಣಿಸಿದ್ದು ಮಾತು ನನ್ನೋಳು, ಅದು ಪಾದ ಸೋಕಿ ಹೌದು. ಪಾದ ಹೋಯ್ತು ದಮನಿ ಕುಚೇಲ ಈ ಹೈದ ಕುಬೇರ ಕುಬೇರ ಆಗೋದ. ಸಿಕ್ಕಿದ್ದೆ ನನಗೆ ಟ್ರೆಷರ್ ಅನ್ನೋ ತರ. ಹೌದು. ಗಾಳಿ ಕೂಡ ಗಾಳ ಹಾಕೋ ಗೆಳತಿ ಗೆಳತಿನ ಹೌದು, ಗಾಳಿ ಕೂಡ. ಹೇಗೆ ಮಾಡಬೇಕು ಕಾಣೆ ಗುಣಗಾನ, ಆಯ್ತಾ? ನಕ್ಷತ್ರ ಕಾಲ್ಗೆಜ್ಜೆ, ಆಮೇಲೆ ನಕ್ಕಂತೆ ಹೆಜ್ಜೆ, ಅದೆಲ್ಲ ಆಮೇಲೆ ಮುಂಗುರುಳು ಬಗ್ಗೆ ಎಲ್ಲ ಹಿ ವಿಲ್ ಸ್ಪೀಕ್. ಅರ್ಧ ಚಂದ್ರ ಮುಂಗುರು, ಅರ್ಧ ಚಂದ್ರ ಕೈಯ ಬಳೆ, ಅರ್ಧ ಚಂದ್ರ ಸೂರ್ಯ ಮುಂಗುರು. ಚಂದ್ರ ಕೈಯ ಬಳೆ, ಅರ್ಧ ಚಂದ್ರ ಮುಂಗುರುಳೆ. ಸೊ ಐ ಥಿಂಕ್ ಯಾರು ಅವ್ರ ಗರ್ಲ್ ಫ್ರೆಂಡ್ಸ್ ನ ಹೊಗಳಬೇಕಂದ್ರೆ ಒಂದ್ಸತಿ ಸಾಂಗ್ ನ ಬಯಟ್ ಮಾಡಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಸಾಕು ಆಗ್ಬಿಡತ್ತೆ. ಸೊ ದಟ್ ವಾಸ್ ನೈಸ್. ಹಿಂಗಾಗಿ ಅಂಡ್ ನನ್ಗೆ ಇವತ್ತಿಗೂ ಮೋಸ್ಟ್ ಫೇವರೇಟ್ ನನಗೆ ನೀನೇ ರಾಮ ನೀನೇ ಶ್ಯಾಮ. ಯಾಕೆಂದ್ರೆ ಅದು ಅದು ಗುಡಿಯಲ್ಲಿರುವ ಇಲ್ಲ ಗುಡಿಯ ಕಟ್ಟಿದ ಗುಡಿಸಲಿರೋ ಬಡವ ಗುಡಿ ಕಟ್ಟಿದ ಗುಡಿಯಲ್ಲಿರುವೆ ಅಂದ್ರೆ ಅಂದ್ರೆ ಗೊತ್ತು, ಗುಡಿಸಲಿರುವಂತ ಬಡವ ಕಟ್ಟಿದಂತ ಗುಡಿಯಲ್ಲಿರುವೆ ನಾನು ಬೆವರು ಇದರಲ್ಲಿ ನೆಕ್ಸ್ಟ್ ಏನೋ ನೀನು ಅದರಲ್ಲೊಂದು ಜಾತಿ, ಇದೇ ಜಾತಿ ಇದು ಮನುಜರ ಜಗಳ, ಇದು ಮತಗಳ ಮತಗಳ ಜಗಳ, ಇದೇ ಸಮಯವು ಬಹಳ ಅಂತ ಏನೋ ಬರುತ್ತೆ. ಬಟ್ ಅಟ್ ಎಂಡ್ ಆಫ್ ದ ಡೇ ಅಂಡ್ ಹಿಸ್ ಪುಟ್ ಎವ್ರಿ ರಿಲಿಜನ್, ದಟ್ಸ್ ಅನ್ ಅಮೇಸಿಂಗ್ ಥಿಂಗ್. ನನ್ಗೆ ಒಂದು ಮಜಾ ಅಂದ್ರೆ ಈ ಸಾಂಗ್ ಫಸ್ಟ್ ಅಂದ್ರೆ ವಿಜುವಲಿ ನೋಡಿದ ಮುಂಚೆ ಈ ಹಾಡು ಬಂದಾಗ್ಲೆಲ್ಲ ನಂಗೆ ರಾಜ್ಕುಮಾರ್ ನೆನಪಾಯ್ತಿರೋ. ನೀನೇ ರಾಮ ನೀನೇ ಶ್ಯಾಮ ನೀನೇ ಅವ್ರಿಗೋಸ್ಕರ ಬರ್ತಿರೋ ತರ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಪಾತ್ರಗಳು ಮಾಡಿದಾರಲ್ಲ, ನನಗೆ ಅವರೇ ನೆನಪಾಗ್ತಾರ ಆಗ. ಸೊ ಇನ್ನು ಹಲವಾರು ಕವಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹಲವಾರು ಸಾಂಗ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊತ್ತಿ. ನಿಮ್ದು ಯಾವುದೇ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.